ಶ್ರೀರಾಮ ಸೇನೆ ನೂತನ ಪದಾಧಿಕಾರಿಗಳ ಪದಗ್ರಹಣ. ಶ್ರೀರಾಮ ಸೇನೆಗೆ ನೂತನ ಪದಾಧಿಕಾರಿಗಳಾಗಿ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ವಿಭಾಗದ ಅಧ್ಯಕ್ಷರಾಗಿ ರಂಜಿತ್ ಶೆಟ್ಟಿ, ಜಿಲ್ಲಾ ಅಧ್ಯಕ್ಷರಾಗಿ ಅಭಿಜಿತ್ ಗೌಡ ಮಳಲೂರು, ದುರ್ಗಾ ಸೇನೆ ಜಿಲ್ಲಾಧ್ಯಕ್ಷೆ ನವೀನಾ ರಂಜಿತ್, ಜಿಲ್ಲಾ ಕಾರ್ಯಾಧ್ಯಕ್ಷ ನಂದನ್, ಜಿಲ್ಲಾ ಉಪಾಧ್ಯಕ್ಷ ಅಭಿಷೇಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರತ್, ಜಿಲ್ಲಾ ಕಾರ್ಯದರ್ಶಿ ಪವನ್ ಪ್ರಸನ್ನ, ತಾಲೂಕು ಅಧ್ಯಕ್ಷ ಶರತ್ ಕುಮಾರ್, ನಗರಾಧ್ಯಕ್ಷ ಪ್ರಜ್ವಲ್ ಆಯ್ಕೆಯಾಗಿದ್ದಾರೆ. ಕೆಲವರಿಗೆ ಅನಿಸಿಕೆ ಇದೆ, ನಿಜವಾಗ್ಲೂ ಇಲ್ಲ. ಒಬ್ಬ ನಾಯಕ ಹೋದ್ರೆ, ನನ್ನಂತ ಒಬ್ಬ ನಾಯಕ ಹೊರಗೆ ಹೋದ್ರೆ 100 ಜನ ಶ್ರೀರಾಮ ಸೇನೆಗೆ ನಾಯಕರಾಗಿ ಹುಡ್ತಾರೆ. ಶ್ರೀರಾಮ ಸೇನೆ ಹೇಳುವಂತದ್ದು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಬೆಳೀತಾ ಇದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪ್ರಮುಖರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಖರ ಹಿಂದುತ್ವದಲ್ಲಿ ಯಾವುದೇ ಒಂದು ಕೆಟ್ಟ ಯೋಚನೆ ಮಾಡದೆ, ಯಾವುದೇ ಒಂದು ಬೇರೆ ಯಾವ ಯೋಚನೆ ಮಾಡದೆ ನಾವು ಖಂಡಿತವಾಗಲು ಎದ್ದು ನಿಂತು ಹೇಳುವಂತದ್ದು ಶ್ರೀರಾಮ ಸೇನೆ. ಹಾಗಾಗಿ ನಾವು ಹೇಳುವಂತದ್ದು ಶ್ರೀರಾಮ ಸೇನೆಯನ್ನ ಹೇಗೆ ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ಇಡೀ ರಾಜ್ಯವ್ಯಾಪ್ತಿ ನಾವು ಏನು ಜಿಲ್ಲಾ ಬೈಠಕಗಳನ್ನು ಮಾಡ್ತಾ ಸಂಘಟನೆಯನ್ನು ಮತ್ತೆ ಬಲಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಆರಂಭದ ಜಿಲ್ಲೆಯಾಗಿ ಚಿಕ್ಕಮಗಳೂರಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಮಾಡ್ತಾ ಇದ್ದೇವೆ. ಶ್ರೀರಾಮ ಸೇನೆ ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ವಿಭಾಗದ ಅಧ್ಯಕ್ಷರಾದ ರಂಜಿತ್ ಶೆಟ್ಟಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮ ಸೇನೆಯ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದು, ಹೊಸ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಕೂಡ ಪದಾಧಿಕಾರಿಗಳನ್ನು ಘೋಷಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀರಾಮ ಸೇನೆಯ ಚಿಕ್ಕಮಗಳೂರು ಜಿಲ್ಲಾ ಘಟಕದಲ್ಲಿ ಶ್ರೀರಾಮ ಸೇನೆ ಸಂಪ್ರದಾಯದಂತೆ ಪ್ರತಿ ವರ್ಷ ಕೂಡ ನಾವು ಪದಾಧಿಕಾರಿಗಳು ಘೋಷಣೆ ಮಾಡ್ತೀವಿ, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತೀವಿ. ಹಾಗೂ ಹೊಸ ಕಾರ್ಯಕರ್ತರಿಗೆ ಜವಾಬ್ದಾರಿ ಸಿಗಬೇಕನ್ನೋ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಮೊನ್ನೆ ಭಾನುವಾರ ನಡೆದ ಬೈಠಕ್ನಲ್ಲಿ ಹೊಸ ಪದಾಧಿಕಾರಿಗಳು ಘೋಷಣೆ ಆಗಿದೆ. ಈ ಬಾರಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿ ಅಭಿಜಿತ್ ಗೌಡ ಮಳಲೂರು ಅಂತ ಇವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದೆ. ಹಾಗೂ ಶರತ್ ಅನ್ನೋರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ, ಹಾಗೂ ಜಿಲ್ಲೆಯ ಇನ್ನು ಅನೇಕ 20ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಹೊಸ ಜವಾಬ್ದಾರಿಗಳನ್ನು ನೀಡುವ ಮೂಲಕ ಶ್ರೀರಾಮ ಸೇನೆಗೆ ಹೊಸ ಹುರುಪನ್ನು ನೀಡಬೇಕು. ಯಾಕಂದ್ರೆ ಸಂಘಟನಾತ್ಮಕವಾಗಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ನಡೀಬೇಕು ಮತ್ತು ಎಲ್ಲಾ ತರಹದ ನಮ್ಮ ಹಿಂದೂ ಹೋರಾಟಗಳಲ್ಲಿ ಭಾಗವಹಿಸಬೇಕು. ಹಾಗೂ ಯುವಕರಿಗೆ ಒಂದು ವಿಶ್ವಾಸ ಬರಬೇಕು, ಸಂಘಟನೆ ಒಳಗೆ ಕೆಲಸ ಮಾಡೋದ್ರಿಂದ ನಮಗೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಅವ್ರ ಅವಕಾಶ ಸಿಗೋದಕ್ಕೋಸ್ಕರ ಹೊಸ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ. ಹಾಗೇನೆ ಈ ನವೆಂಬರ್ 4ನೇ ತಾರೀಕಿನ 10ನೇ ತಾರೀಕುವರೆಗೆ ದತ್ತಮಾಲಾ ಅಭಿಯಾನವನ್ನು ಕೂಡ ಆಯೋಜನೆ ಮಾಡಿದೀವಿ. ಈ ಕಾರ್ಯಕ್ರಮ ಮೊನ್ನೆ ಇನ್ನೇನು ಕಾರ್ಯಕ್ರಮ ಡೇಟ್ ಎಲ್ಲ ಫಿಕ್ಸ್ ಮಾಡ್ರಿ. ಈ ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಪದಾಧಿಕಾರಿಗಳಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ್ ಶೆಟ್ಟಿ ಅಡಿಯಾರ್ ಹಾಗೂ ಸುಂದರೇಶ್ ನರ್ಗಲ್ ಇವರ ನೇತೃತ್ವದಲ್ಲಿ ಮೊನ್ನೆ ಬೈಠಕ್ ನಡೆದಿದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ದತ್ತಮಾಲಾ ಅಭಿಯಾನ ಬಗ್ಗೆ ಪೂರ್ವ ಬೈಠಕ್ ನಡೆಯುತ್ತೆ. ಅದಾದ್ಮೇಲೆ ಮುಂದಿನ ದತ್ತಮಾಲಾ ಅಭಿಯಾನದ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ರೂಪಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನ ಹೇಳ್ತೀವಿ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಅಡಿಯಾರ್, ರಾಜ್ಯ ಪ್ರಮುಖ್ ಸುಂದರೇಶ್, ಚಂದ್ರಮೌಳಿ, ಧರ್ಮ ಚಿಂತಕರು, ಜ್ಯೋತಿಷಿಗಳಾದ ರಾಜೇಂದ್ರ ಕುಮಾರ್ ಉಪಸ್ಥಿತರಿದ್ದರು.